ನಮಸ್ಕಾರ. ನಮ್ಮ ಯೋಚನೆ ಮಾಡಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದು ನಾವು ಭಾರತೀಯ ತತ್ವಶಾಸ್ತ್ರದ ಒಂದು ಅತ್ಯಂತ ಆಸಕ್ತಿದಾಯಕ ಮತ್ತು ವಿವಾದಾಸ್ಪದ ಸಿದ್ಧಾಂತವಾದ ಚಾರ್ವಾಕ ಸಿದ್ಧಾಂತದ ಬಗ್ಗೆ ತಿಳಿದುಕೊಳ್ಳೋಣ. ಇಂತಹ ಆಧುನಿಕ ಕಾಲದಲ್ಲಿಯೇ ದೇವರು ಇಲ್ಲ ಎಂದರೆ ಜನ ನಿಮ್ಮನ್ನು ಹೇಗೆ ನೋಡಬಹುದು ಎಂದು ಊಹಿಸಿಕೊಳ್ಳಿ. ಆದರೆ 2600 ವರ್ಷಗಳ ಹಿಂದೆಯೇ ದೇವರೂ ಇಲ್ಲ, ಧರ್ಮವೂ ಇಲ್ಲ ಎಂದು ಬದುಕಿದ ಒಂದು ಸಿದ್ಧಾಂತವೇ ಇತ್ತು ಮತ್ತು ಅದನ್ನು ಪಾಲಿಸಿದ ಅನೇಕ ಅನುಯಾಯಿಗಳಿದ್ದರು. ಅದು ಸಹ ನಮ್ಮದೇ ಭಾರತ ದೇಶದಲ್ಲಿ. ಅವರೇ ಈ ಚಾರ್ವಾಕರು. ಚಾರ್ವಾಕರನ್ನು ಲೋಕಾಯತರು ಎಂದೂ ಕರೆಯುತ್ತಾರೆ. ಇವರು ತಮ್ಮ ಕಾಲದ ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ಚಿಂತನೆಗಳನ್ನು ಪ್ರಶ್ನಿಸಿದ ಪ್ರಾಚೀನ ಭಾರತದ ಭೌತಿಕವಾದಿಗಳು. ಚಾರ್ವಾಕ ಸಿದ್ಧಾಂತ ಕ್ರಿಸ್ತಪೂರ್ವ 6ನೇ ಶತಮಾನದಲ್ಲಿ ಉದಯಿಸಿತು. ಬೃಹಸ್ಪತಿ ಎಂಬ ತತ್ವಶಾಸ್ತ್ರಜ್ಞ ಚಾರ್ವಾಕ ಸಿದ್ಧಾಂತವನ್ನು ಸ್ಥಾಪಿಸಿದನು. ಚಾರ್ವಾಕರು ಅಂದು ಪ್ರಚಲಿತದಲ್ಲಿದ್ದ ಹಿಂದೂ ಧರ್ಮ, ಬೌದ್ಧ ಧರ್ಮ ಮತ್ತು ಜೈನ ಧರ್ಮದ ಅಡಿಪಾಯವನ್ನೇ ಅಲುಗಾಡಿಸುವಂತೆ ಧೈರ್ಯವಾಗಿ ತಮ್ಮದೇ ತತ್ವಗಳನ್ನು ಮಂಡಿಸಿದರು. ದೇವರು, ಭಕ್ತಿ, ವೇದ, ಶಾಸ್ತ್ರಗಳು ಬ್ರಾಹ್ಮಣರು ತಮ್ಮ ಜೀವನ ನಡೆಸಲು ಸೃಷ್ಟಿಸಿದ ಸುಳ್ಳುಗಳು ಎಂದು ಸಾರಿ ಹೇಳಿದರು. ಬೃಹಸ್ಪತಿ, ಅಜಿತ ಕೇಶ ಕಂಬಲಿ, ಪುರಂದರ, ಕಂಬಲ, ಧೂರ್ತ ಇವರು ಚಾರ್ವಾಕ ಸಿದ್ಧಾಂತದ ಪ್ರಮುಖ ಬೋಧಕರು. ಚಾರ್ವಾಕ ಸಿದ್ಧಾಂತದ ಮುಖ್ಯವಾದ ಅಂಶವೆಂದರೆ ನೇರಗ್ರಹಿಕೆ. ಇದನ್ನು ಪ್ರತ್ಯಕ್ಷ ಎಂದು ಕರೆದರು. ಚಾರ್ವಾಕರು ನೇರ ಗ್ರಹಿಕೆಯನ್ನು ಮಾತ್ರ ಜ್ಞಾನ ಸಾಧನೆಯ ಏಕೈಕ ವಿಧಾನ ಎಂದು ಒತ್ತಿ ಹೇಳಿದರು. ನಮ್ಮ ಇಂದ್ರಿಯಗಳಿಂದ ನೋಡಬಲ್ಲ, ಕೇಳಬಲ್ಲ, ಸ್ಪರ್ಶಿಸಬಲ್ಲ ಅನುಭವಗಳಷ್ಟೇ ನಿಜವಾದವು ಎಂದು ಅವರು ನಂಬಿದ್ದರು. ನಮ್ಮ ಇಂದ್ರಿಯಗಳ ನೇರ ಗ್ರಹಿಕೆಗೆ ಬಾರದ ಬೇರೆಲ್ಲವೂ ಚಾರ್ವಾಕರ ಪ್ರಕಾರ ಊಹೆ ಮಾತ್ರ ಮತ್ತು ಅದನ್ನು ನಂಬುವುದು ಶುದ್ಧ ಮೂರ್ಖತನ. 6ನೇ ಶತಮಾನದಲ್ಲಿ ಪ್ರಚಲಿತದಲ್ಲಿದ್ದ ಹಿಂದೂ ಧರ್ಮ, ಬೌದ್ಧ ಧರ್ಮ ಮತ್ತು ಜೈನ ಧರ್ಮಗಳು ಕರ್ಮ, ಪುನರ್ಜನ್ಮ ಮತ್ತು ಮೋಕ್ಷದ ಸಿದ್ಧಾಂತಗಳನ್ನು ಒತ್ತಿ ಹೇಳುತ್ತಿದ್ದರೆ, ಚಾರ್ವಾಕರು ಇವೆಲ್ಲವುಗಳನ್ನು ನಿರಾಕರಿಸಿದರು. ಚಾರ್ವಾಕರು ಪರಲೋಕದ ಕಲ್ಪನೆಯನ್ನು ಪ್ರಬಲವಾಗಿ ವಿರೋಧಿಸಿ, ನಾವು ಬದುಕಿರುವ ಲೋಕ ಮಾತ್ರವೇ ಅಸ್ತಿತ್ವದಲ್ಲಿರುವುದು ಎಂದರು. ಚಾರ್ವಾಕರ ಪ್ರಮುಖ ಧ್ಯೇಯ ವಾಕ್ಯವೆಂದರೆ ತಿನ್ನು, ಕುಡಿ ಮತ್ತು ಖುಷಿಯಾಗಿರು, ಏಕೆಂದರೆ ನಾಳೆ ನಾವೆಲ್ಲ ಸಾಯುತ್ತೇವೆ ಎಂಬುದು. ಚಾರ್ವಾಕರಿಗೆ ಸಂತೋಷದ ಹುಡುಕಾಟ ಮತ್ತು ದುಃಖವನ್ನು ದೂರವಿಡುವುದೇ ಜೀವನದ ಪರಮ ಗುರಿಯಾಗಿತ್ತು. ಜೀವನಕ್ಕೆ ಸಂಪ್ರದಾಯಗಳ, ತ್ಯಾಗ ಬಲಿದಾನಗಳ ಅಥವಾ ಸನ್ಯಾಸದ ಯಾವುದೇ ಅಗತ್ಯವಿಲ್ಲವೆಂದು ನಂಬಿದ್ದರು. ಬದಲಾಗಿ ತರ್ಕ ಮತ್ತು ಅನುಭವಕ್ಕೆ ಸಿಗುವಂತಹ ಸುಖ ಮತ್ತು ಆನಂದದಿಂದ ತುಂಬಿದ ಜೀವನವನ್ನು ಮಾತ್ರ ಪರಿಗಣಿಸಿದರು. ಈ ತಾರ್ಕಿಕ ದೃಷ್ಟಿಕೋನವು ಅವರಿಗೆ ಸ್ವಲ್ಪ ಮಟ್ಟಿಗೆ ಹಿಂಬಾಲಕರನ್ನು ತಂದುಕೊಟ್ಟಿತಾದರೂ ಬಹಳಷ್ಟು ಟೀಕೆಗಳನ್ನು ಎದುರಿಸುವಂತಾಯಿತು. ಅನೇಕರು ಚಾರ್ವಾಕರನ್ನು ಮೂಢನಂಬಿಕೆ ಮತ್ತು ಧಾರ್ಮಿಕ ಆಚರಣೆಗಳಿಂದ ಮುಕ್ತಿಗೊಳಿಸಿದ ಸ್ವಾತಂತ್ರ್ಯ ಯೋಧರಂತೆ ಕಂಡರು. ಇನ್ನುಳಿದವರು ಅವರನ್ನು ಜವಾಬ್ದಾರಿಯಿಲ್ಲದ ಜನ ಎಂದು ಮೂದಲಿಸಿದರು. ದುರಾದೃಷ್ಟವಶಾತ್ ಚಾರ್ವಾಕರ ಮೂಲ ಗ್ರಂಥವಾದ ಬೃಹಸ್ಪತಿ ಸೂತ್ರವನ್ನು ಸೇರಿ ಚಾರ್ವಾಕರ ಯಾವುದೇ ಸಾಹಿತ್ಯ ಹಾಗೂ ರಚನೆಗಳು ಇಲ್ಲಿಯವರೆಗೆ ಉಳಿದು ಬಂದಿಲ್ಲ. ಕಾಲಕ್ರಮೇಣ ಅವೆಲ್ಲವೂ ಸಂಪೂರ್ಣವಾಗಿ ಕಳೆದು ಹೋಗಿವೆ ಅಥವಾ ನಾಶವಾಗಿವೆ. ಈಗ ನಮಗೆ ಚಾರ್ವಾಕರ ಬಗ್ಗೆ ತಿಳಿದಿರುವ ಎಲ್ಲ ಸಂಗತಿಗಳು ಚಾರ್ವಾಕರ ವಿರೋಧಿಗಳು ಬರೆದಿರುವ ಟೀಕೆಗಳಿಂದಲೇ ತಿಳಿದು ಬಂದಂತವುಗಳಾಗಿವೆ. ಇದನ್ನು ಹೊರತುಪಡಿಸಿಯೂ ಸಹ ಚಾರ್ವಾಕ ತತ್ವಗಳ ಪ್ರಭಾವವನ್ನು ಆಧುನಿಕ ವೈಜ್ಞಾನಿಕ ಹಾಗೂ ಜಾತ್ಯತೀತ ಚಿಂತನೆಗಳಲ್ಲಿ ಕಾಣಬಹುದಾಗಿದೆ. ಚಾರ್ವಾಕರು ನಮಗೆ ಸಮಾಜದಲ್ಲಿ ಗಟ್ಟಿಯಾಗಿ ನೆಲೆಯೂರಿರುವ ನಂಬಿಕೆಗಳನ್ನು ಪ್ರಶ್ನಿಸುವುದರ ಹಾಗೂ ಯಾವುದನ್ನೇ ನಂಬುವುದಕ್ಕಿಂತ ಮುಂಚೆ ಸಾಕ್ಷ್ಯಗಳನ್ನು ಹುಡುಕುವುದರ ಮಹತ್ವವನ್ನು ಅರ್ಥ ಮಾಡಿಸುತ್ತಾರೆ. ಚಾರ್ವಾಕರ ಸಿದ್ಧಾಂತ ಭಾರತೀಯ ತತ್ವಶಾಸ್ತ್ರದ ಶ್ರೀಮಂತಿಕೆ ಹಾಗೂ ವೈವಿಧ್ಯತೆಗೆ ಸಾಕ್ಷಿಯಾಗಿದೆ.